ಡಿ ಕೆ ಸೂರಿ ಮತ್ತೆ ಇರೋ ಗಂಟನು ಯಾವ ಬರನೂ ಬರಲ್ಲ, ಏನು ಬರಲ್ಲ ಸರ್, ಸಮೃದ್ಧಿಯಾಗಿದೆ. ಇವತ್ತು ಇಂಡಿಯಾದಲ್ಲಿ ಮೋದಿ ಅವರ ಸಾಧನೆ ಏನೂ ಇಲ್ಲ. ಅವ್ರು ಕೊಟ್ಟಂತ ಎಲ್ಲಾ ಆಶ್ವಾಸನೆಗಳು ಕೂಡ ಸುಳ್ಳಾಗಿವೆ. ಸುಮ್ನೆ ಟ್ರೆಂಡ್ ಮೇಲೆ ನಿಲ್ಸ್ಕೊಂಡವ್ರೆ, ಒಂದ್ ಅರ್ಕೆ ಕುರಿ ಮಾಡ್ಬಿಟ್ಟವ್ರೆ ಅವ್ರನ್ನ. ಸೂರಿ ಅವರು ಸರ್ ಓಸರಿಗಿಂತ ಜಾಸ್ತಿ ಡಬಲ್ ಗೆಲ್ತಾರೆ ಹೊರತು ಅವ್ರಿಗೆ ಸೋಲು ಅನ್ನೋದೇ ಇಲ್ಲ. ರಾಮ ಮಂದಿರ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥದ್ದು. ಮಂಜುನಾಥ್ ಯಾರು ಅಂತ ಎಜುಕೇಟೆಡ್ ಅವ್ರಿಗೆ ಗೊತ್ತು, ಬಟ್ ಹಳ್ಳಿ ಜನಗಳಿಗೆಲ್ಲ ಮಂಜುನಾಥ್ ಯಾರು ಗೊತ್ತು. ಮೋದಿ ಅವ್ರು ನಿಂತರೂ ಕೂಡ ಡಿ ಕೆ ಸುರೇಶ್ ಅವರ ಸ್ವಲ್ಪ ತುಂಬಾ ಕಷ್ಟ ಇದೆ. ಪುಲ್ವಾಮಾ ದಾಳಿ ಇವತ್ತುವರೆಗೂ ಅದೇನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಈ ದೇಶದ ಪ್ರಧಾನಿ ಇದ್ದು ಕೂಡ ಅದ್ರ ಬಗ್ಗೆ ಯಾವುದೇ ಗಮನ ಹಾಕ್ಲಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಕೊಲೆಗುಂಪು ಮಾಡಿ ಈ ದೇಶ ಆಳ್ತಾ ಇದ್ದಾರೆ ಪ್ರಧಾನಿ ಅವರು. ಬಡವ್ರ ಬಾವಿಗೆ ತಳ್ಳಿ ಆಳ ನೋಡ್ದಂಗಾಗುತ್ತೆ. ಮಂಜುನಾಥ್ ಸರ್ ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಡಾಕ್ಟ್ರು ಅಂತ ಅವ್ರನ್ನ ತಂದು ಇಲ್ಲಿ ನಿಲ್ಸಿ ಅವ್ರನ್ನ ಅವಮಾನ ಮಾಡೋದು ಬೇಡ. ವೀಕ್ಷಕರೇ, ಬೆಳಗ್ಗೆಯಿಂದ ಕರ್ನಾಟಕ ಟಿವಿಯ ಲೋಕಸಭಾ ಸಂಚಾರ ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಶಾಸಕರು ಡಿ ಕೆ ಶಿವಕುಮಾರ್, ಸಂಸದರು ಡಿ ಕೆ ಸುರೇಶ್ ಅವರು. ಏನಿದೆ ಅಂತ ಕೇಳೋಣ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ತಮ್ಮ ಮಲ್ಲೇಶ್ ಅಂತ ಹೇಳಿ, ಸೋಷಿಯಲ್ ವರ್ಕರ್. ಏನಿದೆ ಈ ಸಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ? ಸರ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ವಿಶೇಷವಾಗಿ ತುಂಬಾ ಅಭಿವೃದ್ಧಿಯಾಗಿದೆ. ಈ ಕ್ಷೇತ್ರದಲ್ಲಿ ಏನು ತೊಂದರೆ ಏನಿಲ್ಲ. ಮತ್ತೆ ಒಳ್ಳೆ ಜನಸಂಪರ್ಕದಲ್ಲಿ ಈ ಕ್ಷೇತ್ರದ ಸಂಸದರು ಒಳ್ಳೆ ಕೆಲಸ ಮಾಡಿಕೊಂಡು ಜನಸಂಪರ್ಕದಲ್ಲಿದ್ದಾರೆ. ಈ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಆದ್ರಿಂದ ಇವರಿಗೆ ಒಂದು ಒಳ್ಳೆ ಅವಕಾಶ ಇದೆ, ಮತ್ತೆ ಗೆಲ್ತಾರೆ. ರಾಜರಾಜೇಶ್ವರ ನಗರ ಬಿಜೆಪಿ ಇರ್ಬೋದು, ಆದ್ರೆ ಅವತ್ತು ಬಿಜೆಪಿ ಆಡಳಿತದಲ್ಲಿತ್ತು, ಯಾವುದೇ ಗ್ಯಾರಂಟಿಗಳನ್ನು ಕೊಟ್ಟಿರಲಿಲ್ಲ. ಆದ್ರೆ ಇವತ್ತೊಂದು ದಿವಸ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಕಾಂಗ್ರೆಸ್ ಕೋಟ್ ಮಾಡುವಂತ ಒಂದು ಅವಕಾಶ ಇದೆ. ಜೊತೆಗೆ ದೇಶದಲ್ಲಿ ಇವತ್ತು ಇಂಡಿಯಾದಲ್ಲಿ ಮೋದಿ ಅವರ ಸಾಧನೆ ಏನೂ ಇಲ್ಲ. ಅವ್ರು ಕೊಟ್ಟಂತ ಎಲ್ಲಾ ಆಶ್ವಾಸನೆಗಳು ಕೂಡ ಸುಳ್ಳಾಗಿವೆ. ಅವರ ಸಾಧನೆ ಹೇಳ್ಕೊಳ್ಳುವಂಥದ್ದು ಯಾವುದೂ ಇಲ್ಲ. ಈ ದೇಶದ ಎಲ್ಲ ಕಂಪನಿಗಳನ್ನು ಮಾರಾಟ ಮಾಡಾಕಿದ್ದಾರೆ. ಈ ದೇಶದ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಕೊಡೋದಿಲ್ಲ, ಇರೋ ಉದ್ಯೋಗನೂ ಕಿತ್ಕೊ ಹೋಗಿದ್ದಾರೆ. ಮತ್ತೆ ಪುಲ್ವಾಮಾ ದಾಳಿ ಇವತ್ತುವರೆಗೂ ಅದೇನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಈ ದೇಶದ ಪ್ರಧಾನಿ ಇದ್ದು ಕೂಡ ಅದ್ರ ಬಗ್ಗೆ ಯಾವುದೇ ಗಮನ ಹಾಕ್ಲಿಲ್ಲ. ಒಂದಲ್ಲ ಎರಡಲ್ಲ ಹೇಳ್ತಾ ಹೋದ್ರೆ ನೂರಾರು ಸಮಸ್ಯೆಗಳು ಈ ದೇಶದಲ್ಲಿ ತುಂಬಿವೆ. ರಾಮ ಮಂದಿರ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥದ್ದು, ಅದರಿಂದ ಯಾವುದೇ ಲಾಭ ಇಲ್ಲ. ಎಲ್ಲರೂ ರಾಮ ಭಕ್ತರೆ. ಈ ದೇಶದ ಹಿಂದೂಗಳು ಎಲ್ಲರೂ ಕೂಡ ರಾಮ ಭಕ್ತರೆ, ಯಾರಿಲ್ಲ ಅಂತೇನಿಲ್ಲ. ಆದ್ರೆ ದೇವಸ್ಥಾನ ಕಟ್ತೀನಿ ಅನ್ನೋ ದೇವಸ್ಥಾನ ಕಟ್ಟೋದು ಜೊತೆಗೆ ಅದೇ ರೀತಿ ಈ ದೇಶದ ಬಡ ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥ ಶಾಲೆಗಳು ಕಟ್ಟಬೇಕು, ಆಸ್ಪತ್ರೆಗಳನ್ನ ಕಟ್ಟಬೇಕು, ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕಂಪನಿಗಳನ್ನ ಕಟ್ಟಬೇಕು. ಆರ್ಥಿಕವಾಗಿ ಈ ದೇಶ ತುಂಬಾ ಹಿಂದುಳಿದಿದೆ. ಈಗ 2014ರಲ್ಲಿ 55 ಲಕ್ಷ ಕೋಟಿ ಇದ್ದಂಥ ಸಾಲ ಈ ದೇಶದ್ದು ಇವತ್ತಿನ ದಿವಸ 155 ಲಕ್ಷ ಕೋಟಿ ಸಾಲ ಆಗಿದೆ. ಇದು ಯಾಕಾಯ್ತು? 10 ವರ್ಷದಲ್ಲಿ 100 ಕೋಟಿ 3 ಪಟ್ಟು ಜಾಸ್ತಿ ಸಾಲ ಆಯ್ತು ಅಂದ್ರೆ ಏನು ಕಾರಣ ಆಯ್ತು? ಯಾವ ಕಾರಣಕ್ಕೆ ಸಾಲ ಆಯ್ತು? ಇದು ಜನ ಪ್ರಶ್ನೆ ಮಾಡ್ಬೇಕಾಗಿ ಬಂದದೆ. ಪ್ರಶ್ನೆ ಕೇಳೋದೇ ತಪ್ಪು ಅಂತ ಅಂದ್ರೆ ಇನ್ನ ಕೇಳೋದು ಯಾರನ್ನ? ಇನ್ಯಾರನ್ನ ಕೇಳೋದು ನಾವು? ಹಿಂಗಾಗಿದೆ. ಮತ್ತೆ ಜಾತಿ ಧರ್ಮ ಬಹಳ ಮುಖ್ಯ ಅಲ್ಲ, ಜಾತಿ ಧರ್ಮ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಈ ದೇಶದಲ್ಲಿ ಪ್ರತಿಯೊಬ್ರು ಕೂಡ ಪ್ರಜೆಗಳೇ. ಎಲ್ಲಾ ಧರ್ಮಗಳು ಮೂಲ ಧರ್ಮಗಳೇ, ಈ ದೇಶದ ಧರ್ಮಗಳೇ. ಈ ಧರ್ಮಗಳನ್ನ ನಿಂದನೆ ಮಾಡ್ಕೊಂಡು, ಜಾತಿಗಳನ್ನ ನಿಂದೆ ಮಾಡ್ಕೊಂಡು ನಾವು ಓಟ್ ಕೇಳ್ತಿದ್ರೆ ಅವೆಲ್ಲ ಸುಳ್ಳು. ಮೋದಿಗೆ ಹಿಂದೆ ಒಂದು ಹವಾ ಇತ್ತು, ಏನ್ ನೋಡ್ಬೇಕು ಇವ್ರನ್ನ ಕೊಟ್ರೆ ಏನಾಗ್ಬೋದು ಅಂತೇಳಿ ಜನ ಓಟ್ ಹಾಕಿದ್ರು. ಅದ್ರ ಇವತ್ತೊಂದು ದಿವಸ ಯಾರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಸಾಕಷ್ಟು ವಿರೋಧ ಇದೆ ದೇಶದಲ್ಲಿ, ಎಲ್ಲ ಕಡೆನೂ ವಿರೋಧ ಇದೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಮೂಲೆಗುಂಪು ಮಾಡಿ ಈ ದೇಶ ಆಳ್ತಾ ಇದ್ದಾರೆ ಪ್ರಧಾನಿ ಅವರು. ಈ ಇತಿಹಾಸದಲ್ಲಿ 65 ವರ್ಷ ದೇಶ ಆಳದಂತ ಕಾಂಗ್ರೆಸ್ ಏನೇನೂ ಮಾಡ್ಲಿಲ್ಲ ಅಂತ ಹೇಳ್ತಿದ್ರಲ್ಲ, ಏನು ಮಾಡದೇ ಇದ್ಮೇಲೆ ಈ 10 ವರ್ಷ ಬಿಜೆಪಿ ಏನ್ ಮಾಡಿದೆ? ಅವ್ರು ಮಾಡ್ಬೇಕಲ್ಲ. ಬಿಜೆಪಿ ಅವರು ಸಾಧ್ಯ ತೋರಿಸ್ಬೇಕಲ್ಲ, ಏನೂ ತೋರಿಸಿಲ್ಲ. ಆದ್ರೆ ದೇಶದ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟಿದೆ. ಆದ್ರೆ ಕೆಲವು ಭಕ್ತರುಗಳು ಇಲ್ಲದನ್ನ ಹೇಳ್ಕೊಂಡು ಒಂದ್ ರೀತಿನಲ್ಲಿ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದಾಗಬಾರ್ದು, ಈ ತರ ಯಾಮಾರಿಸೋ ಕೆಲಸ ಆಗ್ಬಾರ್ದು. ಜನ ಎಚ್ಚೆತ್ಕೊಂಡಿದ್ದಾರೆ. ಈ ದೇಶದಲ್ಲಿ ಖಂಡಿತ ಈ ಸರಿ ಕಾಂಗ್ರೆಸ್ ಹೆಚ್ಚಿನ ಓಟ್ ಬರುತ್ತೆ, ಕಾಯ್ಬೇಕು. ಮತ್ತೆ ಕನಕಪುರದಲ್ಲಿ ಹೆಚ್ಚಿನ ಮತದಾನ ಕಾಂಗ್ರೆಸ್ಗೆ ಆಗುತ್ತೆ. ಇವ್ರ ವಿರುದ್ಧವಾಗಿ ಡಿ ಕೆ ಸುರೇಶ್ ವಿರುದ್ಧವಾಗಿ ಯಾರೇ ನಿಂತರು ಸೋಲು ಖಚಿತ. ಸರ್, ಈಗ ಡಾಕ್ಟರ್ ಮಂಜುನಾಥ್ ಡಿ ಕೆ ಸುರೇಶ್ ಅವರ ವಿರುದ್ಧ ನಿಂತ್ಕೊತಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ, ಅದು ಡಿ ಕೆ ಸುರೇಶ್ ಅವರು. ಜೊತೆಗೆ ಈಗ ಸದ್ಯ ಅವ್ರದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ. ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಎಷ್ಟು ಪ್ಲಸ್ ಆಗ್ಬಹುದು? ಹಾಗೆ ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಬಹುದು?
ಸರ್ ಕಾಂಗ್ರೆಸ್ಗೆ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ 20 ಕ್ಷೇತ್ರ ಅಂತ ಹೇಳ್ತಾರೆ, ಒಪ್ಕೊಳ್ಳೋಣ. ಆದರೆ ವಿಧಾನಸಭಾ ಚುನಾವಣೆ ಒಳಗಡೆ ಎಲ್ಲ ಮಾಧ್ಯಮಗಳು ಬಿಜೆಪಿನೇ ಗೆಲ್ಲುತ್ತೆ, ಕಾಂಗ್ರೆಸ್ ಏನೇನು ಬರಲ್ಲ, 100 ಸೀಟ್ ಮೇಲೆ ಬರಲ್ಲ, 90 ಸೀಟ್ ಮೇಲೆ ಬರಲ್ಲ, 95 ಸೀಟ್ ಮೇಲೆ ಬರಲ್ಲ ಅಂತಾನೆ ಹೇಳ್ತಿದ್ರು. ಅವತ್ತು ನಾನು ಕೂಡ ಎಲ್ಲ ಜನಗಳ ಮುಂದೆ ಹೇಳ್ತಾ ಇದ್ದೆ 135 ಸೀಟ್ ಖಂಡಿತ ಬರುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ದೆ. ಅದೇ ರೀತಿ 135 ಸೀಟ್ ಬಂತು. ಇವತ್ತೊಂದು ದಿವಸ ಲೋಕಸಭೆಯಲ್ಲಿ ಜನ ಯಾರು ಕೂಡ ನೇರವಾಗಿ ಹೇಳೋಕ್ಕಾಗ್ತಾ ಇಲ್ಲ. ಇದು ತುಂಬಾ ಬಹಳ ಚೆನ್ನಾಗಿ ಎಲೆಕ್ಷನ್ ನಡೀತೆ. ಮಹಿಳೆಯರು ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ದಲಿತರು ಮತ್ತೆ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಓಟ್ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಗೆಲ್ತವೆ, ಹೆಚ್ಚಿನ ಸೀಟು ಗೆಲ್ತವೆ ಅನ್ನೋದು ಗ್ಯಾರಂಟಿ ಇದೆ. ಪ್ರಿಡಿಕ್ಷನ್ ಎಷ್ಟಿರ್ಬೋದು ಅಂತ ಸರ್ 20 ಸೀಟ್ ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. ಇದು ಊಹೆ ಪೋಹೆ ಅಲ್ಲ, 20 ಸೀಟು ಖಂಡಿತ ಬರುತ್ತೆ. ಯಾಕೆಂದ್ರೆ ದಲಿತರು ಮುಸಲ್ಮಾನರು ಎಲ್ಲಾ ಕಡೆ ಇದ್ದಾರೆ, ಮಹಿಳೆಯರಿದ್ದಾರೆ. ಮಹಿಳೆಯರ ಓಟು, ದಲಿತರ ಓಟು, ಮುಸಲ್ಮಾನರ ಓಟು ಮತ್ತೆ ಹಿಂದುಳಿದವರ ಓಟು ಖಂಡಿತ ಕಾಂಗ್ರೆಸ್ಗೆ ಆಗುತ್ತೆ. ಹಾಗಾಗಿ ಯಾರು ಊಹಿಸಲಾರದಷ್ಟು ಲೆಕ್ಕದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ, ಇದು ಖಚಿತ. ಸರ್ ಸುರೇಶ್ ಅವ್ರು ಮಾಡಿರ್ತಕ್ಕಂಥ ಕೆಲಸ ಜನಗಳಿಗೆ ಇದೆ. ಅವ್ರ ಕೆಲಸನ ಗೆದ್ದೇ ಗೆಲ್ತಾರೆ. ಅವರಲ್ಲಿ ಇವತ್ತು ಈ ಹಿಂದೆನೂ ಕೂಡ ಅವ್ರು ಗೆದ್ದಾಗಿದ್ದನು ಕೂಡ ಯಾವುದೇ ಅನಾಹುತಗಳು ನಡೆದಿಲ್ಲ, ಯಾವುದೇ ತೊಂದರೆಗಳು ನಡೆದಿಲ್ಲ. ಜನಗಳ ಎಲ್ಲ ಕಡೆನೂ ಹಳ್ಳಿಗಳಿಗೂ ಹೋಗಿ ಜನಗಳ ಸಂಪರ್ಕ ಮಾಡಿ ಅವ್ರ ಕಷ್ಟ ಸುಖ ವಿಚಾರಿಸಿ ಅಭಿವೃದ್ಧಿ ಕೆಲಸ ಮಾಡಿ ಯುವಕರ ಹೃದಯದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಎಲ್ಲ ಯುವಕರು ಈ ಕ್ಷೇತ್ರದ ಏನು 8-7 ಕ್ಷೇತ್ರ ಇದೆಯೋ 8 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಓಟ್ ಆಗುತ್ತೆ. ಮತ್ತೆ ಇವ್ರ ವಿರುದ್ಧವಾಗಿ ಯಾರೇ ನಿಂತರು ಸೋಲು ಖಚಿತ. ಮತ್ತೆ ಇತ್ತೀಚೆಗೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಇಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಪಾಪ ಬಡವ್ರನ್ನ ಬಾವಿಗೆ ತಳ್ಳಿ ಆಳ ನೋಡ್ದಂಗಾಗುತ್ತೆ. ಮಂಜುನಾಥ್ ಸರ್ ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಡಾಕ್ಟ್ರು ಅಂತ ಅವ್ರನ್ನ ತಂದು ಇಲ್ಲಿ ನಿಲ್ಲಿಸಿ ಅವ್ರನ್ನ ಅವಮಾನ ಮಾಡೋದು ಬೇಡ. ಮಂಜುನಾಥ್ ಅವ್ರು ಕೂಡ ಬೇರೆ ಯಾವ್ದಾದ್ರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ನಿಂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡಿದ್ರೆ ಒಳ್ಳೇದು, ಗೆಲ್ಬೋದು. ಕರ್ನಾಟಕದಲ್ಲಿ ಅದರಲ್ಲೂ ಕನಕಪುರದಲ್ಲಿ ಕ್ಷೇತ್ರದಲ್ಲಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ DK ಸುರೇಶ್ ಅವ್ರನ್ನ ಈ ರೀತಿ ಹೇಳ್ತೀನಿ ಅಂತ ಅನ್ಕೋಬೇಡಿ, ಮೋದಿಯವ್ರು ನಿಂತರೂ ಸೋಲ್ಸೋದು ಕಷ್ಟ ಇದೆ ಖಂಡಿತ. ಮೋದಿಯವ್ರು ನಿಂತರೂ ಕೂಡ DK ಸುರೇಶ್ ಅವ್ರ ಸೋಲ್ಸೋದು ತುಂಬಾ ಕಷ್ಟ ಇದೆ. ಬೇಕು ಅಂದ್ರೆ ಯಾರು ಬೇಕಾದ್ರೂ ಬಂದು ನಿಂತ್ಕೋಬಹುದು. ಆದ್ರೆ ಮಂಜುನಾಥ್ ಅವ್ರನ್ನ ನಿಲ್ಲಿಸಿ ಅವ್ರಿಗೆ ಅವಮಾನ ಮಾಡೋದು ಮತ್ತೆ ಅವ್ರನ್ನ ವ್ಯಾಲಿ ಕಮ್ಮಿ ಮಾಡೋದು ಬೇಡಿ. ಅವರು ಸುಮ್ಮನೆ ಇದ್ರು ತುಂಬಾ ಗೌರವ ಇರ್ತದೆ. ಅವ್ರು ಇಲ್ಲಿ ನಿಲ್ಲೋದು ಬೇಡ ಅಂತ ನನ್ನ ಆಸೆ. ಯಾಕೆಂದ್ರೆ ಅವ್ರಿಗೆ ನಾವು ಕೂಡ ಓಟ್ ಹಾಕ್ಬೇಕು ಅನ್ನೋ ಆಸೆ. ಆದ್ರೆ DK ಶಿವಕುಮಾರ್ ವಿರುದ್ಧವಾಗಿ ಯಾರು ಓಟ್ ಹಾಕಲ್ಲ. DK ಸುರೇಶ್ ಅವ್ರಿಗೆ ಖಂಡಿತ ಇಡೀ 8 ಕ್ಷೇತ್ರನೂ ಕೂಡ ವೋಟ್ ಮಾಡ್ತಾರೆ. ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೌದು. ಸ್ಥಳೀಯವಾಗಿ ಕನಕಪುರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಶಾಸಕರು DK ಸುರೇಶ್, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಂಸದರು DK ಸುರೇಶ್. ಈಗ DK ಸುರೇಶ್ ವರ್ಸಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್. ಸರ್ ಯಾರೇ ನಿಂತ್ಕೊಂಡ್ರು ಸೂರ್ಯ ಮುಂದೆ ಏನು ಅಲ್ಲ ಸರ್. ಹೇಗೆ ಸೂರ್ಯವರೇ ಗೆಲ್ಲೋದು. ಇದು ಸುಳ್ಳು, ಸುಮ್ಮನೆ ಅದು ಇದು ಉಬ್ಬಿಸ್ಕೋಬಹುದು. ಸೂರ್ಯವರೇ ಗೆಲ್ಲೋದು. ಮಂಜುನಾಥ್ ಅನ್ನೋರು ಅವ್ರ ಹೆಸರು ಸ್ವಲ್ಪ ಓದಿರೋರಿಗೆ ಅವ್ರಿವ್ರಿಗೆ ಗೊತ್ತಿರ್ತೈತೆ. ಹಳ್ಳಿ ಜನಗಳಿಗೆ ಮತ್ತೆ ಅವ್ರಿವ್ರಿಗೆ ಏನ್ ಗೊತ್ತಿರ್ತೈತೆ ಮಂಜುನಾಥ್ ಯಾರು ಅಂತ. ನಾವು ಬೆಳಗ್ಗೆ 8 ಗಂಟೆಯಿಂದ ಕಂಪ್ಲೀಟ್ ಕನಕಪುರ ಕವರ್ ಮಾಡ್ತಾ ಇದೀವಿ. ಎಲ್ಲ ಹೇಳೋದು ಸ್ಪಂದಿಸ್ತಾರೆ, ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೇ ಗೆಲ್ಲೋದು. ಇಲ್ಲಿ ಸೂರ್ಯ ಅವರು ಚೆನ್ನಾಗಿ ಮಾಡ್ತಾರೆ. ಎಲ್ಲಾ ಕಡೆನೂ ಸೂರ್ಯ ಅವರು ಸೂಪರ್ ಆಗಿ ಮಾಡ್ತಾವ್ರೆ. ಆದ್ರಿಂದ ಸೂರ್ಯ ಅವ್ರಿಗೆ ಗೆಲ್ತಾರೆ ಹೊರತು ಮಂಜುನಾಥ್ ಅವರು ಯಾರು ಅಂತಾನೆ ಗೊತ್ತಿಲ್ಲ. ಮಂಜುನಾಥ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅದು ಅಲ್ಲಿ ಯಾರು ಕೆಲವು ಜನ ಅಂದ್ರೆ 110% ಮಂಜುನಾಥ್ ಯಾರು ಅಂತ ಎಜುಕೇಟೆಡ್ ಅವ್ರಿವ್ರಿಗೆ ಗೊತ್ತು. ಬಟ್ ಹಳ್ಳಿ ಜನಗಳಿಗೆಲ್ಲ ಮಂಜುನಾಥ್ ಯಾರು ಗೊತ್ತು. ಸರ್ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದ ಏಕೈಕ ಕ್ಷೇತ್ರ DK ಸುರೇಶ್ ಮಾತ್ರ. ಈ ಸಲ ಎಷ್ಟಾಗ್ಬೋದು ಸರ್? ಹೆಚ್ಚು ಕಮ್ಮಿ ಒಂದು 8ರಿಂದ 10 ಮ್ಯಾಲ್ ಹೊಡಿತಾರೆ ಸರ್. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು ಜನಕ್ಕೆ ನುಡಿದಂತ ನಡೆದಿದೀವಿ. ಇವೆಲ್ಲವೂ ಕೂಡ ಎಷ್ಟು ಪ್ಲಸ್? ಹೌದು ಸರ್. ಈಗ ಯಾರು ನೋಡಿ ಊಟನೇ ಇರ್ಲಿಲ್ಲ. ಈ ಉತ್ತರ ಕರ್ನಾಟಕ, ರಾಯಚೂರು, ಗುಲ್ಬರ್ಗ ಈ ಕಡೆಯವರೆಲ್ಲ ಎಲ್ಲೂ ಈ ಕಡೆ ಧರ್ಮಸ್ಥಳ ಆಗ್ಲಿ, ಇದು ತಿರುಪತಿ ಆಗ್ಲಿ, ಇದು ಯಾವ್ದು ನೋಡೇ ಇರ್ಲಿಲ್ಲ. ಈಗ ಸಿದ್ದರಾಮಯ್ಯ ಅವ್ರು ಗ್ಯಾರಂಟಿ ಮಾಡಿರೋದ್ರಿಂದ ಎಲ್ಲಾ ದೇವಸ್ಥಾನಗಳು ನೋಡ್ತಾ ಇದ್ದಾರೆ. ಯಾವ ದೇವಸ್ಥಾನ ನೋಡಿ ಖಾಲಿನೇ ಇರಲ್ಲ. ಒಂದ್ ಒಳ್ಳೆ ಅನುಕೂಲ ಆಗಿದೆ. ಮತ್ತೆ ಊಟ ಯಾರಿಗೂ ಇದೇ ಆಗ್ತಿರ್ಲಿಲ್ಲ. ಈಗ ಎಲ್ಲಾರ್ಗು ಒಳ್ಳೆ ಊಟ ನಡೀತಾ ಇದೆ. ಮತ್ತೆ 5 kg ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ. ಏನ್ ಸರ್ ಪ್ರಾಬ್ಲಮ್ ಇದೆ? ಎಲ್ಲ ಚೆನ್ನಾಗಿ ಮಾಡ್ಕೊ ಬರ್ತಾರೆ. ಅದರಿಂದ ಕಾಂಗ್ರೆಸ್ ಗೆದ್ದೇ ಗೆಲ್ತದೆ. ಹೌದು. ಬಟ್ ಅಂದ್ರೆ ಆರೋಪಗಳು ಜನರಲ್ ಆಗಿ ಪ್ರತಿಪಕ್ಷ ಈ ಕೈಯಿಂದ ತೆಗೆದು ಆ ಕೈ ಕೊಡ್ತಾರೆ, ಆ ಬೆಲೆ ಏರಿಕೆ ಜಾಸ್ತಿ ಆಯ್ತು, ಇದು ಜಾಸ್ತಿ ಆಯ್ತು, ಕರೆಂಟ್ ಬಿಲ್ ಫ್ರೀ ಅಂತಾರೆ. ಮತ್ತೆ ಎಲ್ಲ ಏಜ್ ಆದವ್ರಿಗೆ ಫ್ರೀ ಮಾಡ್ಬೋದಿತ್ತು ಬಸ್ಸಲ್ಲಿ, ಗಂಡ್ ಮಕ್ಳು ಕಾಸು ಕೊಟ್ಟು ನಿಂತ್ಕೊಂಡ್ ಬರ್ಬೇಕು ಅಂತಾರೆ ಅಲ್ವಾ ಸರ್? ಈಗ ಹಂಗ ಅನ್ನೋರಲ್ವಾ ಸರ್ ಬಸ್ಸಲ್ಲಿ ಜಾಸ್ತಿ ಹೋಗೋದು, ಅವ್ರ ಹೆಂಡತಿ ಮಕ್ಳಲ್ವಾ ಜಾಸ್ತಿ ಹೋಗೋದು. ಈಗ ಅವ್ರು ಒಬ್ರು ಚೆನ್ನಾಗವ್ರೆ ಅಂದ್ರೆ ಒಬ್ರು ಸಹಿಸಲ್ಲ. ಈಗ ಒಬ್ರು ಚೆನ್ನಾಗವ್ರೆ ಅಂತಂದ್ರೆ ಒಬ್ರು ಸಹಿಸಲ್ಲ. ಈಗ ಏನಾಗಿದೆ ಅಂತಂದ್ರೆ ಈ ಅಪ್ಪ ಚೆನ್ನಾಗಿ ಮಾಡ್ತಾ ಇದಾರೆ. ಚೆನ್ನಾಗಿ ಮಾಡೋದ್ರಿಂದ ಏನಾಯ್ತದೆ, ಹೊಟ್ಟೆ ಉರಿ.
ನಾನು ಈಗ ಈಗ ಇವರು ನಮ್ಮ ಸಿ ಟಿ ರವಿನೇ ಲೆಕ್ಕ ಹಾಕೊಳ್ಳಿ, ಇದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಈಗ ಏನಾಗಿದ್ದಾರೆ ಖಾಲಿ ಮಾಜಿ ಶಾಸಕ. ಮತ್ತೆ ಅಂತವ್ರನ್ನೇ ಇವ್ರ ಮೂಲೆ ಗುಮ್ ಮಾಡ್ಕೊ ಬಂದ್ಬಿಟ್ರು. ಇವರೆಲ್ಲ ಯಾವ ಲೆಕ್ಕ ಸರ್? ಇಲ್ಲಿ ಎಂತೆಂತವ್ರು ಇದಾರೆ ಹೇಳಿ, ಭಗವಾನ್ ಕೂಬ ಟಿಕೆಟ್ ಇಲ್ಲ, ಎಂತೆಂತ ಇದ್ ಮಾಡ್ಕೊ ಬಂದ್ರು ಅಂತವ್ರಿಗಿಲ್ಲ. ಇವರೆಲ್ಲ ಸುಮ್ನೆ ನಾವು ಏನೋ ಮಾಡ್ತೀವಿ ಅನ್ನೋದು ಯಾವ್ದು ಏನು ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲೇ ಕಡ್ಡಿ ಹೊಡಿತಾರೆ. ಬಿಜೆಪಿಲಿ ಬೆಳೆಯೋರ್ನ ತುಳಿದು ಹಾಕ್ಬಿಡ್ತಾರೆ ಅವ್ರವ್ರೆ. ಸತ್ಯ ಸತ್ಯ ಸತ್ಯ. ಹೌದು ಹೌದು ಹೌದು. ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅವ್ರಿಗೆ ಅವರೇ ಹಾಳು ಮಾಡ್ಕೊಂಡ್ರು. ಹೌದು, ಅವ್ರಿಗೆ ಅವರೇ ಹಾಳು ಮಾಡ್ಕೊಂಡಿದ್ದು. ಗೊತ್ತಾಯ್ತಾ? ಬೆಂಗಳೂರು ಗ್ರಾಮಾಂತರ ಅಂತಂದ್ರೆ ಇಲ್ಲಿ ಇವ್ರ ಮುಂದೆ ಎಲ್ಲ ನಿಲ್ಲೆ ಸರ್. ನಮ್ ಸೂರ್ಯ ಅವ್ರ ಸಾಹೇಬ್ರು ಅಂತ ಎಲ್ಲ ನಿಲ್ಲೆ. ಎಲ್ಲರಿಗೂ ಈಸಿಯಾಗಿ ಸಿಗ್ತಾರಂತೆ ಸಾಹೇಬ್ರು. ಯಾರನ ಹೋಗ್ಲಿ, ಯಾರೇ ಒಬ್ಬ ಬಡವ ಹೋಗ್ಲಿ ಸರ್, ಕಾಮನ್ ಮ್ಯಾನ್ ಆಗಿ ಸಿಗ್ತಾರ ಅವರು. ಇವ್ರು ಒಂದ್ ದರ್ಪ ಆಗ್ಲಿ. ಅಧಿಕಾರಿಗಳಿಗೆಲ್ಲ ಅವಾಜ್ ಕೆಲಸ ಹೌದು ಹೌದು ಹೌದು. ಸರ್ ನಮ್ ಕನಕಪುರ ತಾಲೂಕ್ ಆಫೀಸ್ ಇದ್ದಂಗೆ ಎಲ್ಲಿದೆ? ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಿದೆ? ಅಷ್ಟು ಗತ್ತಾಗವ್ರೆ, ಅಷ್ಟು ನೀಟಾಗಿ ಕೆಲಸ ಮಾಡಿಸ್ತಾರೆ. ಇವ್ರು ಯಾರ್ಯಾರ ಬಂದು ನಿಂತ್ಕೊಬಿಟ್ಟು ಗೆದ್ದು ಬಿಡ್ತಾರೆ, ಅವೆಲ್ಲ ಕನ್ಸು ಸರ್ ಅವೆಲ್ಲ. ಮಂಜುನಾಥ್ ಅವ್ರ ಅರ್ಕೆ ಕುರಿ ಅಂತ ಅವ್ರ ದರ್ಶನ. ಸತ್ಯವಾಗ್ಲೂ ಸತ್ಯವಾದ ಮಾತೇ ಅದು. ಪಾಪ ಆ ಅಪ್ಪ ಯಾರು ಅಂತಾನೆ ಗೊತ್ತಿಲ್ವಲ್ಲ ಸರ್. ಈ ಎಜುಕೇಟೆಡ್ ಬಿಟ್ರೆ ಅನ್ಎಜುಕೇಟೆಡ್ ಪಾಪ ಈ ಹಳ್ಳಿ ಪಳ್ಳಿ ಅವ್ರಿಗೆ ಯಾರು ಗೊತ್ತು ಮಂಜುನಾಥ್ ಅಂದ್ರೆ? ಹೆಸರು ಗೊತ್ತಿಲ್ಲ. ಈ ಇದೊಂದು ಅಷ್ಟೇ ಸುಮ್ನೆ ಟ್ರೆಂಡ್ ಮೇಲೆ ನಿಲ್ಸ್ಕೊಂಡವ್ರೆ, ಒಂದ್ ಅರ್ಕೆ ಕುರಿ ಮಾಡ್ಬಿಟ್ಟವ್ರೆ ಅವ್ರನ್ನ. ಅವ್ರು ಇದ್ ಮಾಡ್ಕೊಂಡವ್ರು. ಸೂರ್ಯ ಅವರು ಸರ್ ಓಸರಿಗಿಂತ ಜಾಸ್ತಿ ಡಬಲ್ ಗೆಲ್ತಾರೆ ಹೊರತು ಅವ್ರಿಗೆ ಸೋಲು ಅನ್ನೋದೇ ಇಲ್ಲ. ಒಂದಷ್ಟು ಜನರ ಆರೋಪಗಳೇನಂದ್ರೆ ಲಾಸ್ಟ್ ಟೈಮ್ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇತ್ತು. ಜೆಡಿಎಸ್ ಓಟ್ ಎಲ್ಲ ಸೂರ್ಯ ಅವ್ರಿಗೆ ಬಂತು. ಈ ಸಲ ಜೆಡಿಎಸ್ ಓಟ್ ಬಿಜೆಪಿಗೆ ಹೋಗುತ್ತೆ. ಸರ್ ಎಲ್ಲಿದೆ ಸರ್ ಜೆಡಿಎಸ್ ಓಟು? ಜೆಡಿಎಸ್ ಓಟ್ ಇದೆ, ಇತ್ತು ಸರ್. ಈಗ ಒಂದು 15 ಇಯರ್ ಬ್ಯಾಕ್ ಇತ್ತು, ಒಂದ್ 40,000 ಇತ್ತು. ಇವಾಗ ಎಲ್ಲಿದೆ? ನಾನು ರೋಟ್ ಇಲ್ಲ. ಅಲ್ಲಿ ಯಾರಿದ್ದಾರೆ ಸರ್ ಲೀಡ್ರು? ಲೀಡರ್ ಯಾರಿದ್ದಾರೆ? ಲೀಡರ್ ಎಲ್ಲಿದ್ದಾರೆ? ಎಲ್ಲ ಕಾಂಗ್ರೆಸ್ ಅಲ್ಲಿ ಇದಾರೆ. ಎಲ್ಲ ಪ್ರಕಾರ ಎಷ್ಟು ಸೀಟ್ ಗೆಲ್ಲ ಸರ್ ಕಾಂಗ್ರೆಸ್? ಸರ್ ಕಾಂಗ್ರೆಸ್ ಅಂತ ಅಂದ್ರೆ ನಮ್ಮ ಪ್ರಕಾರ ಅಂತ ಅಂದ್ರೆ 10 ಮೇಲೆ ಹೊರ್ತು ಕಡಿಮೆ ಇಲ್ಲ. ಡಬಲ್ ಡಿಜಿಟ್ ಬಂದೇ ಬರುತ್ತೆ, ಪ್ರಧಾನಿ ಅಂತ ವಿಷಯ ಇಲ್ಲ ಸರ್. ಪ್ರಧಾನಿ ಅಂತ ಅಂದ್ರೆ ಅದು ಡೆಲ್ಲಿಗೆ ಸಂಬಂಧಪಟ್ಟದ್ದು, ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲ, ನಾವು ಆಯ್ಕೆ ಮಾಡೋ 28 ಸಂಸದರು ಅದಕ್ಕೆ ಕನ್ಸಿಡರ್ ಆಗ್ತಾರೆ. ಆದ್ರೆ ಏನ್ ಗೊತ್ತಾ, ಇಲ್ಲಿ ಎಲ್ಲಾ ಕಡೆನೂ ಹೆಸರಿದೆ ಅವ್ರಿಗೆ. ಯಾಕೆ ಅಂತಂದ್ರೆ ಇವತ್ತು ನೋಡಿ, ಯಾರಿಗೆ? ಇಲ್ಲ, ನಮ್ಮ ಇದಕ್ಕೆ 75% ಲೇಡೀಸ್ ಇದೆ ಕಾಂಗ್ರೆಸ್ಗೆ. 75% ಲೇಡೀಸ್. ನಿಮ್ ಪ್ರಕಾರ ಪ್ರಧಾನಿ ಸರ್ ಪ್ರಧಾನಿ ಅಂತ ಬಂದಾಗ ನರೇಂದ್ರ ಮೋದಿ ಅವರೇ ಆಗ್ಬೇಕು. ಹೌದು, ನಮ್ಗಂತೂ ಈ ಇಲ್ಲೆಲ್ಲ ನಮ್ಮ ಇದ್ರಲ್ಲಿ ಸೂರ್ಯ ಅವರೇ ಸರ್. ಇನ್ನು ದೇಶ ಅಂತ ಬಂದಾಗ ದೇಶ ಅಂತ ಪ್ರಧಾನಿ ಮೋದಿನೇ ಆಗಬೇಕು. ಮೋದಿ ಇರೋದ್ರಿಂದ ದೇಶ ನಡೀತಾ ಇದೆ. ಈ ನಮ್ಮ ಇದಕ್ ಬಂದ ಅಂದ್ರೆ ನಾವು ಸೂರ್ಯ ಅವ್ರನ್ನ ಬಿಟ್ಕೊಡಲ್ಲ, ಡಿ ಕೆ ಅವ್ರನ್ನ ಬಿಟ್ಕೊಡಲ್ಲ. ಇದು ಸತ್ಯವಾದ ಮಾತು. ಅಭಿವೃದ್ಧಿ ಕೆಲಸಗಳೇ ಅದಕ್ಕೆ ಸಾಕ್ಷಿ. ಹೌದೌದೌದು ಸರ್. ಇಲ್ಲಿ ಸರ್ ನಮ್ದ್ರಲ್ಲಿ ಎಲ್ಲ ನೀರಿಲ್ಲ ಅಂತ ಸಾಯ್ತಾರೆ. ಇಲ್ಲಿ ಹೋಯ್ತಾ ಬತ್ತಾ ಚೆಲ್ಕೊಂಡು ಓಡಾಡ್ತಾರೆ ನೀರ್ನ. ಇಲ್ಲಿ 24 ಅವರ್ಸ್ ವಾಟರ್ ಬರ್ತೈತೆ. ಈ ಸೂರ್ಯ ಅವರು ಡಿ ಕೆ ಅವ್ರು ಇರೋ ಗಂಟ ಚೆನ್ನಾಗ್ ಬರ್ತದೆ. ಇವ್ರು ಯಾವನ್ನ ಕುತ್ಕೊಂಡ್ರೆ ಇದ್ ಮಾಡ್ತಾರ? ಎಲ್ಲ ಸುಳ್ಳು ಸರ್. 4-5 ಮಿನಿ ವಾಟರ್ ಇರೋದು ನಮ್ ತಾಲೂಕಿನಲ್ಲಿ. ಒಂದ್ ಹಳ್ಳಿಲಿ ಒಂದ್ ಹಳ್ಳಿ ಅದು ಶುದ್ಧ ನೀರು. ಒಂದ್ ಶುದ್ಧ ನೀರು ಘಟಕ ಒಂದ್ ಊರಿಗೊಂದು. ಮತ್ತೆ ಈ ಬೋರ್ವೆಲ್ ಸರ್ವಿಸ್ಗೆ 4-5 ಬೋರ್ವೆಲ್ ಒಂದೊಂದ್ ಊರಿಗೆ. ನಮ್ ತಾಲೂಕ್ ಎಲ್ಲಾದ್ರಲ್ಲೂ ನೀರಿದೆ ಸರ್. ಯಾವ್ದು ಗೊತ್ತಿಲ್ಲ, ಎಲ್ಲಾದ್ರಲ್ಲೂ ಈ ಸಾರಿ ನೀರಿದೆ. ಕನಕಪುರಕ್ಕೆ ಯಾವ್ದೇ ಕಾರಣಕ್ಕೂ ಇವರಿಬ್ರು ಸರ್, ಈ ಡಿ ಕೆ ಸೂರಿ ಮತ್ತೆ ಇರೋ ಗಂಟನು ಯಾವ ಬರನೂ ಬರಲ್ಲ, ಏನು ಬರಲ್ಲ ಸರ್. ಸಮೃದ್ಧಿಯಾಗಿದೆ. ಸುಮ್ಮನೆ ಹೇಳ್ಕೊಂಡು ಸಾಯ್ತಾರೆ, ಹಂಗೆ ಹಿಂಗೆ ಅಂತಾರೆ. ಏನೇ ಮಾಡ್ಕೊಂಡು ಏನೇ ತಿಪ್ಪರ್ಲಾಗ ಹಾಕೊಂಡ್ರು ಯಾವುದೇ ಕಾರಣಕ್ಕೂ ಬೇರೆಯವರು ಇದು ಮಾಡೋದು ಸರ್. ಥ್ಯಾಂಕ್ ಯು ಸರ್.